ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆ ಉಚಿತ ವಿದ್ಯುತ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ಈಗ ಮತ್ತೆ ಹೊಸದಾಗಿ ಮರು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಕಳೆದ ತಿಂಗಳು ಅಂದರೆ ಜುಲೈ ತಿಂಗಳಿಂದ ಈ ಒಂದು ಸರ್ವೆ ಕೂಡ ಶುರುವಾಗಿದೆ. ಎಲ್ಲ ಕಡೆ ಕೂಡ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಈಗಾಗಲೇ ಅರ್ಜಿನ ಸಲ್ಲಿಸಿರ್ಬೋದು. ಹಾಗೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಮ ಬಳಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ಅರ್ಜಿನ ಸಲ್ಲಿಸೋಣ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಆದ್ರೆ ಸ್ನೇಹಿತರೆ, ಈಗ ಕರೆಂಟ್ ಬಿಲ್ ಬರ್ತಾ ಇದೆ, ಅಂದ್ರೆ ಈ ತಿಂಗಳು ಕರೆಂಟ್ ಬಿಲ್ ಬರ್ತಾ ಇದೆ. ಈ ಒಂದು ಕರೆಂಟ್ ಬಿಲ್ ನಲ್ಲಿ GJSURVEYED ಅನ್ನೋ ಒಂದು ನಂಬರ್ಗಳು ಕಾಣಿಸ್ತಾ ಇದೆ. ನಿಮ್ಮ ಕರೆಂಟ್ ಬಿಲ್ ನಲ್ಲಿ ಈ ರೀತಿಯಾದಂತ ವರ್ಡ್ ಬಂದಿದ್ರೆ ಹಾಗಿದ್ರೆ ಇದರ ಅರ್ಥ ಆದ್ರೂ ಏನು? ದಾಖಲೆ ಪರಿಶೀಲನೆ ಮಾಡಿದ್ರು ನಿಮ್ಮ ಬಿಲ್ಲಲ್ಲಿ ಈ ವರ್ಡ್ ಯಾಕೆ ಕಾಣಿಸ್ತಿರುವಂತದ್ದು? ಇನ್ನು ಎಷ್ಟು ಜನಗಳನ್ನ ವೆರಿಫಿಕೇಶನ್ ಬಾಕಿ ಇದೆ? ಹಾಗೆ ನಿಮ್ಮ ಮನೆಗೆ ಈಗಾಗಲೇ ಬೆಸ್ಕಾಂ ಸಿಬ್ಬಂದಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಬೇಕು? ಯಾವ ಒಂದು ಕೆಲಸನ ನೀವು ಮಾಡಬೇಕು? ಆಗಸ್ಟ್ 31 ಒಳಗೆ ಈ ಕೆಲಸ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ಸಮಸ್ಯೆ ಆಗುತ್ತೆ? ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಪ್ರತಿಯೊಂದು ಕರೆಂಟ್ ಬಿಲ್ಲಲ್ಲೂ ಕೂಡ GJSURVEYED ಅನ್ನೋ ಒಂದು ವರ್ಡ್ಗಳನ್ನು ನೀವು ನೋಡಿರ್ಬೋದು, ಪದಗಳನ್ನು ನೀವು ನೋಡಿರ್ಬೋದು. ನಿಮ್ಮ ಮನೆಯ ಬಿಲ್ಲಲ್ಲಿ, ಕರೆಂಟ್ ಬಿಲ್ಲಲ್ಲಿ ಈ ತಿಂಗಳು ಕರೆಂಟ್ ಬಿಲ್ ಬಂದಿದ್ರೆ ಈಗಲೇ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಗಾಬರಿಗೊಳ್ಳೋದು ಬೇಡ. ಆದರೆ ಮೊದಲನೇದಾಗಿ ಈ ರೀತಿ ಯಾಕೆ ಬಂದಿರೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, GJ ಅಂತ ಹೇಳಿದ್ರೆ ಗೃಹ ಜ್ಯೋತಿ ಯೋಜನೆ ಅಂತ ಹೇಳ್ಬಿಟ್ಟು, SURVEYED ಅಂತ ಹೇಳಿದ್ರೆ ಸರ್ವೇಡ್ ಅಂತ ಹೇಳಿ. ಸೊ ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ಟಾಪ್ ಅಲ್ಲಿ RR ನಂಬರ್ ಇರುತ್ತಲ್ಲ ಅದರ ಮೇಲ್ಭಾಗದಲ್ಲೇ ಬರುತ್ತೆ. ಅಕೌಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಅಕೌಂಟ್ ಇನ್ಫಾರ್ಮೇಶನ್ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ರೈಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ಒಂದು ಪದ ಇರುತ್ತೆ. ಸೊ ಈ ರೀತಿಯಾಗಿ ಪದ ಇರೋದು ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಉಚಿತ ವಿದ್ಯುತ್ಗಾಗಿ ನೀವು ದಾಖಲಾತಿಗಳನ್ನು ಏನು ಕೊಟ್ಟಿದ್ದೀರೋ ಆ ದಾಖಲಾತಿಗಳ ಪರಿಶೀಲನೆ ಆಗಿದೆ, ನಿಮಗೆ ಉಚಿತ ಕರೆಂಟ್ ಬಿಲ್ ಜನರೇಟ್ ಆಗಿದೆ ಅನ್ನೋ ಅರ್ಥ ಅಷ್ಟೇನೆ ಸ್ನೇಹಿತರೆ. ಇದು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಕರೆಂಟ್ ಬಿಲ್ ಅಲ್ಲೂ ಕೂಡ ಈ ರೀತಿಯಾಗಿ ಜನರೇಟ್ ಮಾಡಿ ಕೊಡ್ತಾ ಇದ್ದಾರೆ. ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಮನೆಯ ಕರೆಂಟ್ ಬಿಲ್ ಅಲ್ಲಿ ಈ ರೀತಿ ಬಂದಿರುತ್ತೆ. ಸಾಕಷ್ಟು ಜನರು ಇದನ್ನ ಚೆಕ್ ಮಾಡ್ಕೊಂಡಿರೋದಿಲ್ಲ. ಲಾಸ್ಟ್ ಅಲ್ಲಿ ಅಂದ್ರೆ ಕರೆಂಟ್ ಬಿಲ್ ಲಾಸ್ಟ್ ಅಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ತಾರೆ. ಹಣ ಕಟ್ಟೋದೇನಾದ್ರೂ ಇದ್ರೆ ಕಟ್ಟಿ ಬರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರೆ. ಅದನ್ನ ಬಿಟ್ಟು ಕರೆಂಟ್ ಬಿಲ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಈ ತಿಂಗಳು ಅಂತ ಹೇಳ್ಬಿಟ್ಟು ಯಾರು ಕೂಡ ಚೆಕ್ ಮಾಡಿಲ್ಲ. ಸೊ ಈಗಲೇ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಓಕೆ. ಈಗ ಮೊದಲನೇದಾಗಿ GJSURVEYED ಅಂತ ಬಂದಿರೋದು ಯಾಕಂತ ನಿಮ್ಗೆ ಗೊತ್ತಾಯ್ತು. ಇನ್ ಕೇಸ್ ನಮ್ಮ ಕರೆಂಟ್ ಬಿಲ್ ಅಲ್ಲಿ ಬಂದಿಲ್ಲ, ನಾವು ಆಲ್ರೆಡಿ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಕೇಳಿರುವಂತ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಕೊಟ್ಟಿದ್ದೀವಿ. ಅದು ಯಾವಾಗ? ಹೋದ ತಿಂಗಳೇ ಕೊಟ್ಟಿದ್ದೀವಿ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಕೇಳ್ಬೋದು. ಕೆಲವೊಂದಿಷ್ಟು ಜನಗಳ ಕರೆಂಟ್ ಬಿಲ್ ಅಲ್ಲಿ ಈ ರೀತಿಯಾಗಿ ವರ್ಡ್ಗಳು ಇನ್ನೂ ಜನರೇಟ್ ಆಗಿಲ್ಲ. ಆಗಸ್ಟ್ ತಿಂಗಳ ಸ್ಟಾರ್ಟಿಂಗ್ ಆಗೋದಕ್ಕಿಂತ ಮುಂಚೆ ಜುಲೈ ಎಂಡ್ ಅಲ್ಲಿ ನೀವೇನಾದ್ರೂ ಈ ರೀತಿಯಾಗಿ ಅರ್ಜಿನ ಸಲ್ಲಿಸಿದ್ರೆ, ನಿಮ್ಮ ದಾಖಲಾತಿಗಳನ್ನ ಮರುಪರಿಶೀಲನೆಗೆ ಒಳಪಡಿಸಿದ್ರೆ ನಿಮಗೆ ಹೊಸ ಕರೆಂಟ್ ಬಿಲ್ ಬರ್ತಾ ಇದೆಯಲ್ಲ ಆಗಸ್ಟ್ ತಿಂಗಳಲ್ಲಿ, ಸೊ ಈ ಒಂದು ಕರೆಂಟ್ ಬಿಲ್ ಅಲ್ಲಿ ನಿಮಗೆ ಈ ರೀತಿಯಾಗಿ ಜನರೇಟ್ ಆಗಿ ಬರ್ದಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಬಂದಿಲ್ಲ, ಸಾಕಷ್ಟು ಜನರಿಗೆ ಬಂದಿದೆ. ಸೊ ಅರ್ಧಕ್ಕರ್ಧ ಜನಗಳಿಗೆ ಈಗಾಗಲೇ ಬಂದಿದೆ ಈ ರೀತಿಯಾಗಿ. ಸೊ ಬಂದಿರೋರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತ ಅಗತ್ಯ ಇಲ್ಲ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲದು ಕೂಡ ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆದರೆ ಈ ರೀತಿ ಬಂದಿಲ್ಲಲ್ಲ, ಸೊ ಈ ರೀತಿ ಬರದೇ ಇದ್ದವ್ರಿಗೆ ಒಂದಿಷ್ಟು ಭಯ ಇರುತ್ತೆ. ನಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಸಬ್ಮಿಟ್ ಆಗಿಲ್ವೇನೋ, ಮತ್ತೆ ಮರು ಅರ್ಜಿಗೆ ಈಗ ಹೋಗಿ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕೇನೋ ಅಂತ ಕೂಡ ಗಾಬರಿ ಇರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ ನಿಮ್ಮ ಅರ್ಜಿ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸಕ್ಸಸ್ ಆಗಿರುತ್ತೆ. ನಿಮ್ಮ ಒಂದು ಕರೆಂಟ್ ಬಿಲ್ ಅಲ್ಲಿ ಇನ್ನೂ ಜನರೇಟ್ ಆಗಿರೋದಿಲ್ಲ ಸ್ನೇಹಿತರೆ. ನಿಮಗೆ ಬಿಡಿಸಿ ಈಗ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಆಗಸ್ಟ್ 15ನೇ ತಾರೀಕು ಬಿಲ್ ಬಂದಿದೆ ಅಂತ ಇಟ್ಕೊಳ್ಳಿ. ನೀವು ಆಗಸ್ಟ್ 10ನೇ ತಾರೀಕಿಗೆ ಹೋಗಿ ಏನು ನೀವು ದಾಖಲಾತಿಗಳನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ 4-5 ದಿನದಲ್ಲಿ ನಿಮ್ಮ ಒಂದು
ಕರೆಂಟ್ ಬಿಲ್ಲಿಗೆ ಈ ರೀತಿಯಾಗಿ ಒಂದು ಪದ ಬರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಅದು ಒಂದು ಸೈಕಲ್ ಇರುತ್ತೆ, ನಿಮಗೆ ಅದು ಟೈಮ್ ಬೇಕು, ಒಂದು ವಾರ 10 ದಿನ ಟೈಮ್ ಬೇಕು ಅದು ಜನರೇಟ್ ಆಗೋದಕ್ಕೆ. ಪ್ರತಿಯೊಂದು ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳುತ್ತೆ, ಸಿಸ್ಟಮ್ ಹೇಳುತ್ತೆ ಅಥವಾ ಮೊಬೈಲ್ ಹೇಳುತ್ತೆ, ಹೇಳಿದ ತಕ್ಷಣ ಆಗ್ಬಿಡೋದಿಲ್ಲ. ಅದು ಮತ್ತೆ ಬೆಸ್ಕಾಂ ಅಧಿಕಾರಿಗಳು ಅದಕ್ಕೆ ಅಪ್ರೂವಲ್ ಕೊಡಬೇಕಾಗತ್ತೆ, ಒಂದಿಷ್ಟು ಟೈಮ್ ಹಿಡಿಯುತ್ತೆ. ಆ ಅಪ್ರೂವಲ್ ಎಲ್ಲ ಕೊಟ್ಟಾದ್ಮೇಲೆ ನಿಮ್ಮ ಬಿಲ್ನಲ್ಲಿ ಬರುವಂತಹ ಕರೆಂಟ್ ಬಿಲ್ಲಲ್ಲಿ ಈ ರೀತಿಯಾಗಿ ಜನರೇಟ್ ಆಗಿ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಟೈಮ್ ತೆಗೆದುಕೊಳ್ಳುತ್ತೆ, ಯಾರು ಕೂಡ ಗಾಬರಿಗೊಳ್ಳೋದು ಬೇಡ. ಹಾಗೆ ಆಗಸ್ಟ್ 31ನೇ ತಾರೀಕು ತನಕ ಟೈಮ್ ಇದೆ. ಇದುವರೆಗೂ ಯಾರ್ಯಾರು ಅರ್ಜಿನ ಸಲ್ಲಿಸಿಲ್ವೋ, ಮರು ಅರ್ಜಿನ ಸಲ್ಲಿಸಿಲ್ವೋ ಅವರೆಲ್ಲರಿಗೂ ಕೂಡ ಅವಕಾಶ ಇದೆ. ಆಗಸ್ಟ್ 31ರ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಈಗಾಗಲೇ 68 ಲಕ್ಷ ವಿದ್ಯುತ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಮೀಟರ್ನ ಹೊಂದಿದ್ದಾರೆ. ಅದರಲ್ಲಿ ಈಗಾಗಲೇ 40 ಲಕ್ಷ ಫಲಾನುಭವಿಗಳು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದರೆ. ಹಾಗೆ 28 ಲಕ್ಷ ಫಲಾನುಭವಿಗಳು ಇನ್ನೂ ಕೂಡ ಪೆಂಡಿಂಗ್ ಇದ್ದಾರೆ, ಇವರ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಹಾಗೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಈಗಾಗಲೇ ಅರ್ಜಿನ ಸಲ್ಲಿಸಿದ್ದಾರೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ 20.92 ಲಕ್ಷ ಅರ್ಜಿನ ಸಲ್ಲಿಸಿದ್ದಾರೆ. ಹಾಗೆ ತುಮಕೂರಿನಲ್ಲಿ 4.87 ಲಕ್ಷ ಅರ್ಜಿನ ಸಲ್ಲಿಸಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ 3.1 ಲಕ್ಷ, ಬೆಂಗಳೂರು ಗ್ರಾಮಾಂತರದಲ್ಲಿ 2.54 ಲಕ್ಷ, ಚಿತ್ರದುರ್ಗದಲ್ಲಿ 2.32 ಲಕ್ಷ, ರಾಮನಗರ ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ 2.26 ಲಕ್ಷ, ಕೋಲಾರದಲ್ಲಿ 2,20,000, ಚಿಕ್ಕಬಳ್ಳಾಪುರದಲ್ಲಿ 1,72,000, ವಿಜಯನಗರದಲ್ಲಿ 36,000ಕ್ಕೂ ಹೆಚ್ಚು. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು ಸ್ನೇಹಿತರೆ 40.24 ಲಕ್ಷ ಅರ್ಜಿಗಳು ಈಗಾಗಲೇ ಸಲ್ಲಿಕೆ ಆಗಿದೆ. ಇನ್ನು 28 ಲಕ್ಷದಷ್ಟು ಫಲಾನುಭವಿಗಳು ಬಾಕಿ ಇರುವಂತದ್ದು. ಗೃಹ ಜ್ಯೋತಿ ಯೋಜನೆಗೆ ಈಗಾಗಲೇ ಅರ್ಜಿನ ಸಲ್ಲಿಸಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಂತ ಟೈಮಲ್ಲಿ ಈಗಾಗಲೇ 68 ಲಕ್ಷದಷ್ಟು ಫಲಾನುಭವಿಗಳು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸಿದರೆ. ಆ ಒಂದು ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಈಗ ಚೆಕ್ ಮಾಡಿದಾಗ ಈಗ 40 ಲಕ್ಷದಷ್ಟು ಫಲಾನುಭವಿಗಳು ಮಾತ್ರ ಅರ್ಜಿನ ಸಲ್ಲಿಸಿದ್ದಾರೆ. ಇನ್ನೂ 28 ಲಕ್ಷದಷ್ಟು ಫಲಾನುಭವಿಗಳು ಬ್ಯಾಲೆನ್ಸ್ ಇದ್ದಾರೆ. ಇವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಿಲ್ಲ. ಆಗಸ್ಟ್ 31ರ ಒಳಗಾಗಿ ಅರ್ಜಿನ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ, ನಿಮಗೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಗೃಹ ಜ್ಯೋತಿ ಯೋಜನೆಗೆ ಈಗಾಗಲೇ ಜುಲೈ 31ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ರು. ಸಾಕಷ್ಟು ಜನರು ಅರ್ಜಿನ ಸಲ್ಲಿಸಿಲ್ಲ, ಹಾಗಾಗಿ ಸಮಯ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಆಗಸ್ಟ್ 31ನೇ ತಾರೀಕು ತನಕ ಈಗ ಟೈಮ್ನ ವಿಸ್ತರಣೆ ಮಾಡಿದೆ. ಅಷ್ಟರ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಉಚಿತ ವಿದ್ಯುತ್ ನಿಮಗೆ ಬರೋದಿಲ್ಲ, ಸಿಗೋದಿಲ್ಲ. ಬೆಸ್ಕಾಂ ಸಿಬ್ಬಂದಿ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ, ನಿಮ್ಮ ಮನೆಯ ದಾಖಲಾತಿಗಳನ್ನ, ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಹೇಳಿದಾರೋ ಆ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ನೀವು ಹೋಗ್ಬೇಕಾಗತ್ತೆ. ಎಲ್ಲೆಲ್ಲಿಗೆ? ಸರ್ಕಾರಿ ಕಚೇರಿಗೆ ಅಥವಾ GBA ಕಚೇರಿಗೆ ಅಥವಾ ಗ್ರಾಮ ಪಂಚಾಯತಿಗೆ ಅಥವಾ ವೆರಿಫಿಕೇಶನ್ಗಾಗಿ ಅಲ್ಲಲ್ಲಿ ಕ್ಯಾಂಪ್ ಮಾಡ್ತಾರೆ, ಅಥವಾ ನಿಮ್ಮ ಹತ್ತಿರದ KEB ಆಫೀಸ್ಗಳಿಗೆ ಈ ರೀತಿ ಭೇಟಿ ನೀಡಿ ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಕೆನ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕು ಅಂತ ಈಗ ನೋಡೋಣ. ನಿಮ್ಮ ಲೇಟೆಸ್ಟ್ ಕರೆಂಟ್ ಬಿಲ್ ಬೇಕಾಗತ್ತೆ. ಸೊ ಈ ತಿಂಗಳು ಕರೆಂಟ್ ಬಿಲ್ ಬಂದಿದ್ರೆ ಈ ತಿಂಗಳು ಕರೆಂಟ್ ಬಿಲ್ಲು, ಇಲ್ಲ ಹೋದ ತಿಂಗಳ ಕರೆಂಟ್ ಬಿಲ್ ಇದ್ರೆ ಹೋದ ತಿಂಗಳ ಕರೆಂಟ್ ಬಿಲ್ಲು. ಹಾಗೆ ಯಾರು ಕುಟುಂಬದ ಯಜಮಾನ, ಮೀಟರ್ ಯಾರ ಹೆಸರಲ್ಲಿದೆಯೋ ಆ ಒಂದು ವ್ಯಕ್ತಿಯ ಫೋಟೋ, ಅವರ ಒಂದು ಆಧಾರ್ ಕಾರ್ಡು. ಹಾಗೆ ಬಾಡಿಗೆ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ಬಾಡಿಗೆ ಮನೆಯ ಅಗ್ರಿಮೆಂಟ್ ಬೇಕಾಗತ್ತೆ. ಲೀಸ್ ಅಲ್ಲಿ ನೀವು ಮನೆನ ಪಡ್ಕೊಂಡಿದ್ರೆ ಲೀಸ್ ಅಗ್ರಿಮೆಂಟ್ ಬೇಕಾಗತ್ತೆ. ಆಗಸ್ಟ್ 31ನೇ ತಾರೀಕು ತನಕ ಲಾಸ್ಟ್ ಡೇಟು. ಅಷ್ಟರ ಒಳಗಾಗಿ ನೀವು ಹೋಗ್ಬೇಕಾಗತ್ತೆ ಸ್ನೇಹಿತರೆ, ಈ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಷ್ಟರ ಒಳಗಾಗಿ ನೀವು ಅರ್ಜಿನ ಸಲ್ಲಿಸ್ಕೊಂಡ್ರೆ ನಿಮಗೆ ಉಚಿತ ಕರೆಂಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಚಿತ ಕರೆಂಟ್ ಬಂದಾಗುತ್ತೆ. ಓಕೆ, ಇದಿಷ್ಟು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಅನುಕೂಲವಾಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.